ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಹನುಮಧ್ವಜ ವಿವಾದಕ್ಕೆ ಕಾವೇರಿದ ಮಂಡ್ಯ, ಕಾಂಗ್ರೆಸ್ ಶಾಸಕರ ಬ್ಯಾನರ್ಗೆ ಕಲ್ಲು ಎಸೆತ, ಭಾರೀ ಬಂದೋಬಸ್ತ್. ಹನುಮಂತನ ಕೆಣಕಿದ್ದಕ್ಕೆ ಲಂಕಾ ದಹನವಾಯಿತು, ಅದೇ ರೀತಿ ನಿಮ್ಮ ಅವನತಿಯಾಗುತ್ತೆ ಎಂದು ವಾಗ್ದಾಳಿ ನಡೆಸಿದ ಎಚ್ ಡಿ ಕುಮಾರಸ್ವಾಮಿ. ಬೀದರ್ ಹಾಲಿ ಸಂಸದರಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ, ವಿಜೇಂದ್ರ ಕಾಲಿಗೆ ಬಿದ್ದಂತ ಶಾಸಕ ಪ್ರಭು ಚೌಹಾಣ್. ರಾಜ್ಯಸಭೆ ಚುನಾವಣೆ ದಿನಾಂಕ ಪ್ರಕಟ, ರಾಜ್ಯದ 4 ಸ್ಥಾನ ಸೇರಿ 56 ಸ್ಥಾನಗಳಿಗೆ ಫೆಬ್ರವರಿ 27ಕ್ಕೆ ಮತದಾನ. ನಿಯಮ ಉಲ್ಲಂಘಿಸಿದ ಜಸ್ಪ್ರೀತ್ ಬುಮ್ರಾ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಂತ ಐಸಿಸಿ. ಎಲ್ಲ ಸುದ್ದಿಯನ್ನು ನೋಡೋಣ. ಮೊದಲನೇ ಸುದ್ದಿ, ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಳಿಕಾಂಬ ದೇವಾಲಯದ ಬಳಿ ಉದ್ವಿಗ್ನ ವಾತಾವರಣ ಏರ್ಪಟ್ಟಿತ್ತು. ಕಾಂಗ್ರೆಸ್ ಬ್ಯಾನರ್ ಕಾಣುತ್ತಿದ್ದಂತೆ ಯುವಕರು ಹರಿದು ಹಾಕಿ ಕಲ್ಲುಗಳನ್ನು ಎಸೆದಿದ್ದಾರೆ. ಈ ವೇಳೆ ವ್ಯಕ್ತಿಯೋರ್ವನಿಗೆ ಕಲ್ಲೇಟು ಬಿದ್ದು ಗಾಯವಾಗಿದೆ. ಕೆರೆಗೋಡ್ನಿಂದ ನಗರದವರೆಗೆ ಗ್ರಾಮಸ್ಥರು ಪಾದಯಾತ್ರೆ ಕೈಗೊಂಡಿದ್ದರು. ಈ ವೇಳೆ ಗ್ರಾಮಸ್ಥರಿಗೆ ಜೆಡಿಎಸ್ ಕಾಂಗ್ರೆಸ್ನ ಸಾಥ್ ನೀಡಿದ್ದಾರೆ. ನಗರಕ್ಕೆ ಪಾದಯಾತ್ರೆ ಎಂಟ್ರಿ ಕೊಡ್ತಿದ್ದಂತೆ ತೀವ್ರ ಸ್ವರೂಪ ಪಡೆದಿದ್ದು ಕಾಂಗ್ರೆಸ್ ಹಾಗೂ ಕೈ ಶಾಸಕರ ಫ್ಲೆಕ್ಸ್ ಕಾಣುತ್ತಿದ್ದಂತೆ ಯುವಕರು ಕಲ್ಲೆಸೆದಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬರಿಗೆ ಕಲ್ಲೇಟು ಬಿದ್ದು ಗಾಯವಾಗಿದೆ. ಕೆಲ ಫ್ಲೆಕ್ಸ್ಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಲಾಗಿದೆ. ಇದರಿಂದ ಪೊಲೀಸರು ಕೆಲವರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಪೊಲೀಸರು ಮತ್ತು ಹಿಂದೂ ಯುವಕರ ನಡುವೆ ಬೈರುಸಿನ ವಾಗ್ವಾದವೇ ನಡೆಯಿತು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ನಂತರ ಹೆದ್ದಾರಿಯ ನಂದಾವೃತ್ತದವರೆಗೆ ಗ್ರಾಮದಿಂದ ಒಟ್ಟು 13 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಸಾಗಿ ಬಂದಿದೆ. ನಂದಾವೃತ್ತದಿಂದ ಡಿಸಿ ಕಚೇರಿಯತ್ತ ಪಾದಯಾತ್ರೆ ಮೂಲಕ ತೆರಳುತ್ತಿದ್ದಾರೆ. ಹೀಗಾಗಿ ನಗರದಲ್ಲಿ ಉದ್ವಿಗ್ನ ವಾತಾವರಣ ಏರ್ಪಟ್ಟಿತ್ತು. ಡಿಸಿ ಕಚೇರಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. 300ಕ್ಕೂ ಹೆಚ್ಚು ಪೊಲೀಸರ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಹನುಮಧ್ವಜ ತೆರವು ಖಂಡಿಸಿ ಬಿಜೆಪಿ ಕರೆ ನೀಡಿದ ಪ್ರತಿಭಟನೆಯಲ್ಲಿ ಜೆಡಿಎಸ್ ಕೂಡ ಕೈ ಜೋಡಿಸಿತು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜೀಪ್ ಹತ್ತಿ ಮೆರವಣಿಗೆಯಲ್ಲಿ ಬಂದರು. ಕುಮಾರಸ್ವಾಮಿ ಅವರಿಗೆ ಕೇಸರು ಶಾಲನ್ನು ಹಾಕಲಾಯಿತು. ಇದೇ ವೇಳೆ ವೇದಿಕೆ ಮೇಲಿದ್ದ ಬಿಜೆಪಿ ನಾಯಕ ಸಿ.ಟಿ. ರವಿ ಅವರು ಕುಮಾರಸ್ವಾಮಿ ಅವರನ್ನು ವೇದಿಕೆಗೆ ಬರುವಂತೆ ಕೈ ಸನ್ನೆ ಮಾಡಿದರು. ಇನ್ನೊಂದೆಡೆ ಕುಮಾರಸ್ವಾಮಿ ಅವರು ಕೈ ಕುಲುಕಲು ಕಾರ್ಯಕರ್ತರು ಮುಗಿಬಿದ್ದರು. ಹನುಮಧ್ವಜ ತೆರವು ಮಾಡುತ್ತಿದ್ದಂತೆ ಕೃಷ್ಣಾರ್ಜುನ ರಥ ಭಸ್ಮ ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಸಿ.ಟಿ. ರವಿ, ಮಹಾಭಾರತ ಯುದ್ಧದ ಸಮಯದಲ್ಲಿ ಕೃಷ್ಣಾರ್ಜುನ ರಥದ ಮೇಲೆ ಇದ್ದಿದ್ದು ಹನುಮಂತನ ಧ್ವಜ. ಆ ಧ್ವಜ ತೆಗೆದ ನಂತರವೇ ರಥವೇ ಭಸ್ಮವಾಯಿತು. ಅದೇ ರೀತಿ ಕಾಂಗ್ರೆಸ್ ಹನುಮ ಧ್ವಜ ತೆಗೆದಿದ್ದು ಅದು ಕೂಡ ಭಸ್ಮವಾಗಲಿದೆ ಎಂದರು. ಇನ್ನು ಹನುಮಂತನ ಕೆಣಕಿದ್ದಕ್ಕೆ ಲಂಕಾ ದಹನವಾಯಿತು, ಅದೇ ರೀತಿ ನಿಮ್ಮ ಅವನತಿ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಇದರಲ್ಲಿ ಸಿದ್ದರಾಮಯ್ಯನವರು ಹೇಳಲಿಕ್ಕೆ ಬಯಸ್ತೀವಿ, ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ. ಇವತ್ತು 2 ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು. ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ. ಅಮಾಯಕರ ಮೇಲೆ ನೆನ್ನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು 5 ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಮಾಡಿದೆ. ನನ್ನೇ ದಿನ 5 ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯನವರೇ ನಾನೇ ಮಾತನಾಡಿದ್ದೇನೆ. ನಿನ್ನೆ ನಾನು ಇಲ್ಲಿ ಬರಲಿಲ್ಲ. ಇಲ್ಲಿ ನಿನ್ನೆ ಈ ಒಂದು ವಿಷಯಗಳನ್ನು ಟಿವಿಗಳಲ್ಲಿ ಗಮನಿಸಿದ ನಂತರ ನಾನೆಲ್ಲ ನಿನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು. ನಿಮಗೇನಾದರೂ ಅಲ್ಪ ಸ್ವಲ್ಪ ಆಳ್ತ ಅನುಭವ ಇದೆ ಅಂತೀರಿ, 14 ಬಜೆಟ್ ಕೊಟ್ಟವನು ಅಂತೀರಿ, ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ. ನಿಮಗೇನಾದರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ದರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಟತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನು ಸರಿಪಡಿಸ್ಕೊಳ್ಳಿ. ನೀವು ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು ಜೆಡಿಎಸ್ ಹಾಗೂ ಬಿಜೆಪಿ ಅವರು ನಾವಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು. ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಸಮಾವೇಶ. ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರೆ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು. ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ CM ಎಷ್ಟು ವರ್ಷ ಇದ್ರೆ, ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು. ನಿಮ್ಮನ್ನು ಯಾರು ಇಟ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವ್ರು ಯಾರು? 14 ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ. 14 ಬಜೆಟಿಂದ ಶೋಷಿತ ವರ್ಗಕ್ಕೆ ಕೊಟ್ಟಂಥದ್ದೇನು? ಚರ್ಚೆ ಮಾಡ್ಲಿಕ್ಕೆ ಭಾಳ ಇದೆ ವಿಷಯ. ಆದರೆ ರಾಜಕಾರಣ ಮಾಡ್ತಿರೋದು ನೀವು. ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು, ನಿಮ್ಮ ಪಕ್ಷ. ಚಾರ್ಜ್ ಮಾಡುವಂಥ ಪರಿಸ್ಥಿತಿ
ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ. ಯಾರು ಇವತ್ತು ನಿನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯಿತು, ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೆ ಹೋಗಿದೆ, ಆ ಕಣ್ಣು ಉಳಿದಿರೋದೇ ಹೆಚ್ಚು ಇವತ್ತು, ಕೆಲವರು ಕಾಲು ಮುರಿದಿದೆ. ಇಂಥ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ. ಸಾರ್ವಜನಿಕ ಆಸ್ತಿಗೆ ನಷ್ಟ ಆದರೆ ಲಾಠಿ ಚಾರ್ಜ್ ಮಾಡೋದನ್ನ ನಾವು ನೋಡಿದ್ದೀವಿ. ಹೌದು. ಆದ್ರೆ ಫ್ಲೆಕ್ಸ್ ಸಾರ್ವಜನಿಕ ಆಸ್ತಿ ಆಗ್ಬಿಡುತ್ತೆ. ಈಗ ನಾನು ಅದನ್ನೇ ಕೇಳೋದು, ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕೋಕ್ಕೆ ಅನುಮತಿ ಬೇಕು ಅಲ್ವೇ? ಈಗ ಧ್ವಜಸ್ತಂಭದಲ್ಲಿ ಹನುಮಂತ ಇದನ್ನು ಹಾಕಿದ್ದಾರೆ ಅಂತೇಳಿ ಬಾವುಟ ಹಾಕಿದ್ರು ಅಂತೇಳಿ ತೆಗೆದ್ರಲ್ಲ, ಇವತ್ತು ರಸ್ತೆ ಒಳಗೆ ಹಾಕೊಂಡಿದ್ದೀರಲ್ಲ, ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನು ಪರ್ಮಿಷನ್ ಕೊಟ್ಟಿದ್ದಾನೆ? ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳಿ ಕಳಿಸ್ತೀನಿ ನಾನು. ಇವತ್ತು ಆಯಿತು, ಅಲ್ಲಿ ಇರ್ತಕ್ಕಂಥದ್ದನ್ನು ಯಾರೋ ಗುಂಪಿನಲ್ಲಿ ಯಾರೋ ತೆಗಿಲಿಕ್ಕೆ ಹೋಗಿರ್ಬೋದು, ಅದಕ್ಕೆ ಲಾಠಿ ಚಾರ್ಜ್ ಮಾಡಬೇಕಾ? ಅನುಮತಿ ಯಾರು ಕೊಟ್ಟಿದ್ರು ಇವರಿಗೆಲ್ಲ? ಫ್ಲೆಕ್ಸ್ಗೆಲ್ಲ ಊರೊಳಗೆಲ್ಲ ಹಾಕೊಂತಿರ್ಲಿ, ಇದಕ್ಕೆ ಪರ್ಮಿಷನ್ ಇದೆಯಾ? ಒಂದೊಂದು ಫ್ಲೆಕ್ಸಿಗೆ 5 ಜನ ಪೊಲೀಸರು ಹಾಕಿ ರಕ್ಷಣೆ ಕೊಡೋ ಸ್ಥಿತಿ ಇದೆ. ಇದು ಈ ಸರ್ಕಾರದ ಹಣ ಬರ ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ ತರದು, ಆ ಫೋಟೋಗೆ ರಕ್ಷಣೆ ಕೊಡೋಕ್ಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೊಡೋ ಮಟ್ಟಿಗೆ ನೀವು ಬಂದಿದ್ದೀರಿ. ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ಗೆ ರಕ್ಷಣೆ ಕೊಡೋದಿರಲಿ, ಓಡಾಡಕ್ಕಾಗದೇ ಇರೋ ಪರಿಸ್ಥಿತಿ ಬರ್ತೀರಿ, ಸರಿಪಡಿಸ್ಕೊಳ್ಳಿ. ಇದೆ ಬಟ್ ಇದನ್ನ ರಾಜಕಾರಣ ಅಂತೀರಾ ಕಾಂಗ್ರೆಸ್? ನಾವು ಯಾಕೆ ರಾಜಕಾರಣ ನಾವು ಮಾಡಿದ್ದೀವ? ನಿನ್ನೆ ಅವರು ಪ್ರಾರಂಭ ಮಾಡಿರೋದು. ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ, ಏನು ದೊಡ್ಡ ನ್ಯಾಷನಲ್ ಹೈವೇನಾ? ಒಂದು ಗ್ರಾಮದಲ್ಲಿ 5-6 ಸಾವಿರ ಜನ ವಾಸ ಇರ್ಬೋದು, ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ, ಅದು ಅದೇ ಜಾಗದಲ್ಲಿ. ಇನ್ನೊಂದು ಹೇಳ್ತೀನಿ ಕೇಳಿ, 35 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಅದೇ ಊರಿಗೆ ಹೋಗಿ 35 ವರ್ಷಗಳ ಹಿಂದೆ ಧ್ವಜಸ್ಥಾಪನೆ ಮಾಡಿ ಬಂದರು. ಅದೇ ಧ್ವಜಸ್ತಂಭನೆಯನ್ನು ಇವತ್ತು ಇದು ನವೀಕರಣ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ, ನೀವೇ ಹೋಗಿ ಉದ್ಘಾಟನೆ ಮಾಡಿದ್ರಿ. ಆ ಊರಿನ ರೈತ ಬಾಂಧವರು, ಆ ಊರಿನ ನಾಗರಿಕರು ಅವರು ಯಾವೊಂದು ಭಾವನೆ ಇಟ್ಕೊಂಡಿದ್ದಾರೆ, ಆ ಭಾವನೆಯ ಆಧಾರದ ಮೇಲೆ ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ, ಅದನ್ನು ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಅಂತ ನಾವು ಹೇಳಿದ್ವಿ. ಇವರಿಗೆ ಟಾರ್ಗೆಟ್ ಇನ್ನು ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವುಗೊಳಿಸಿದ ಪ್ರಕರಣ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಿತು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ವೇಳೆ ಭಾರಿ ಹೈಡ್ರಾಮಾ ಕಂಡು ಬಂತು. ರಾಷ್ಟ್ರಧ್ವಜಕ್ಕೆ ಸರ್ಕಾರದಿಂದ ಅಪಮಾನ ಹಾಗೂ ಹನುಮ ಧ್ವಜ ತೆರವುಗೊಳಿಸಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. 5 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಭಾರಿ ಭದ್ರತೆ ಆಯೋಜಿಸಲಾಗಿತ್ತು. ಪ್ರತಿಭಟನೆಗೆ ಪೊಲೀಸರು ಅನುಮತಿ ನಿರಾಕರಿಸಿ ನೋಟಿಸನ್ನು ಜಾರಿ ಮಾಡಿದರು. ಆದರೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಶಾಸಕರು ಪ್ರತಿಭಟನೆ ನಡೆಸಿದ್ರು. ಬ್ಯಾರಿಕೇಡ್ ಮತ್ತು ಪೊಲೀಸರ ದಿಗ್ಬಂಧನದ ನಡುವೆ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಲ್ಲದೆ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸುತ್ತಾ ಪ್ರತಿಭಟನೆ ನಡೆಸಿದ್ರು. ಸಾಕಷ್ಟು ಪ್ರತಿಭಟನಾಕಾರರನ್ನ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕೂಡ ವಶಕ್ಕೆ ಪಡೆಯಲಾಯಿತು. ಹೆಸರಿನ ಮುಂದಿನ ಸುದ್ದಿ, ಮಂಡ್ಯದಲ್ಲಿ ರಾಜಕೀಯ ನೆಲೆ ಇಲ್ಲದ ಬಿಜೆಪಿ ಅಸ್ತಿತ್ವ ಕಂಡುಕೊಳ್ಳಲು ಜನರನ್ನು ಎತ್ಕಟ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಟೀಕಿಸಿದರು. ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದ ಹನುಮ ಧ್ವಜ ವಿಚಾರವಾಗಿ ಎದ್ದಿರುವ ವಿವಾದದ ಕುರಿತು ಮಾತನಾಡಿದ ಅವರು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಬಿಜೆಪಿ ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದು ನಮ್ಮ ಆದ್ಯತೆ ಎಂದರು. ಬಿಜೆಪಿ ಅಭ್ಯರ್ಥಿಗಳು ಅನೇಕ ಕಡೆಗಳಲ್ಲಿ ಠೇವಣಿ ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಜೊತೆ ಸೇರಿಕೊಂಡಿದ್ದಾರೆ. ಮಂಡ್ಯದಲ್ಲಿ ರಾಜಕೀಯ ನೆಲೆ ಕಂಡುಕೊಳ್ಳಲು ಇಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದರಿಂದ ಏನು ಪ್ರಯೋಜನವಿಲ್ಲ. ಮಂಡ್ಯದ ಜನರು ಸಹಿಷ್ಣುತೆ ಉಳ್ಳವರು, ಜಾತ್ಯತೀತರು, ಇಂಥ ವಿಚಾರಗಳಿಗೆ ಮಾರು ಹೋಗೋದಿಲ್ಲ ಎಂದರು. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಇಲ್ಲಿ ನನ್ನ ಪ್ರಶ್ನೆ ಎಂದರೆ ಬಿಜೆಪಿ ಜೆಡಿಎಸ್ನವರು ಜನರನ್ನು ಯಾಕೆ ಪ್ರಚೋದಿಸಿದ್ದಾರೆ, ಯಾವ ಹಿತಕ್ಕಾಗಿ ಹೀಗೆ ಮಾಡ್ತಿದ್ದಾರೆ, ಯಾವ ಉದ್ದೇಶಕ್ಕೆ ಜನರನ್ನು ಪ್ರಚೋದಿಸಿದ್ದಾರೆ ಎಂದು ಕೇಳಿದರು. ಚುನಾವಣೆ ಹತ್ತಿರ ಬರ್ತಿರುವಾಗ ಅನಗತ್ಯವಾಗಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗೆ ಯಾವ ಅಜೆಂಡಕ್ಕೂ ವಿರೋಧ ಇಲ್ಲ. ಬಿಜೆಪಿಯವರೇ ಇದನ್ನೆಲ್ಲ ಅನಗತ್ಯವಾಗಿ ಸೃಷ್ಟಿ ಮಾಡ್ತಿರ್ಬೋದು. ರಾಷ್ಟ್ರಧ್ವಜ ಮತ್ತು ಕನ್ನಡ ಬಾವುಟ ಹಾಕಿ ಹಾರಿಸೋದಕ್ಕೆ ಅನುಮತಿ ಪಡ್ಕೊಂಡಿದ್ರು. ಯಾವುದಕ್ಕೆ ಅನುಮತಿ ಪಡ್ಕೊಂಡಿದ್ದಾರೋ ಆ ಬಾವುಟ ಹಾರಿಸಬೇಕು ಅಲ್ವೇ ಎಂದು ಸಿಎಂ ಪ್ರಶ್ನೆ ಮಾಡಿದರು. ಬಿಜೆಪಿಯವರೇ ಪ್ರಚೋದನೆ ಮಾಡುತ್ತಿದ್ದು ಇವರು ಯಾಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ, ಪಡೆದುಕೊಂಡಿರುವ ಅನುಮತಿ ಪ್ರಕಾರ ನಡೆದುಕೊಂಡಿದ್ದಾರೆ. ಜಿಲ್ಲಾಡಳಿತದ ಮಧ್ಯೆ ಪ್ರವೇಶ ಮಾಡುತ್ತಿರಲಿಲ್ಲ ಎಂದು ಸಿಎಂ ಹೇಳಿದರು. ಈ ಮಧ್ಯೆ
ಈ ಧ್ವಜ ವಿವಾದಕ್ಕೆ ಸಂಬಂಧಿಸಿದ ಫೆಬ್ರವರಿ 9ಕ್ಕೆ ಬಂದ್ ಅಂತ ಹೇಳ್ತಾವ್ರೆ. ಇನ್ನು ಅಧಿಕೃತವಾಗಿ ಮಾಹಿತಿ ಹೊರ ಬೀಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಮಾತನಾಡಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸರಣಿ ಟ್ವೀಟ್ ಮೂಲಕ ಹರಿಹಾಯ್ದಿದ್ದಾರೆ. ಅಂಕೆ ಮೀರಿದ ಬಂಡತನಕ್ಕೆ ಮುಖ್ಯಮಂತ್ರಿ ನೀವೇ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರೇ ಅಂತ ಭಾವುಕನಾಗಿ ಮಾತನಾಡುವ ಬರದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಏಕವಚನದಲ್ಲಿ ಸಂಬೋಧಿಸುವುದ್ರೆ ಎಷ್ಟು ಸರಿ ಅಂತ ಕೇಳಿದ್ದಾರೆ. ಸಮಜಾಯಿಸಿ ಮೊಸಳೆಯನ್ನು ನಾಚಿಸುವಂತಿದೆ ಎಂದು ಹ್ಯಾಶ್ಟ್ಯಾಗ್ ಶಿಷ್ಟಾಚಾರಗೆಟ್ಟ ಮುಖ್ಯಮಂತ್ರಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಗ್ರಾಮೀಣ ಸೊಗಡಿನ ವ್ಯಕ್ತಿತ್ವ ನನ್ನದು, ನಾನು ಮಾತನಾಡೋದು ಹಾಗೆ ಎಂದು ನೀವು ಸಮರ್ಥಿಸಿಕೊಳ್ಳುತ್ತೀರಿ. ಸಮರ್ಥನೆಗೂ ಒಂದು ಅಳತೆ ಗೌರವ ಇರುತ್ತದೆ. ಅದಾವುದನ್ನೂ ನೀವು ಲೆಕ್ಕಕ್ಕೆ ಇಟ್ಟಿಲ್ಲ, ಹೌದಲ್ವೇ? 2ನೇ ಸಲ CM ಆಗಿ ಎಲ್ಲ ರೀತಿಯ ಶಿಷ್ಟಾಚಾರದ ಸುಖ ಅನುಭವಿಸಿದ್ದೀರಿ ಮತ್ತು ಪಾಲಿಸುತ್ತಿದ್ದೀರಿ, ಸರಿ. ಆದರೆ ಭಾಷೆ ವಿಚಾರದಲ್ಲಿ ನೀವು ಯಾಕೆ ಶಿಷ್ಟಾಚಾರ ಕಲ್ತಿಲ್ಲ, ಪಾಲಿಸುತ್ತಿಲ್ಲ? ನಿಮ್ಮ ನಾಯಕರಾದ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನು ಏಕವಚನದಲ್ಲೇ ಪ್ರಯೋಗಿಸ್ತೀರಾ ಅಂತ ಪ್ರಶ್ನಿಸಿದರು. ಈ ಸೋಗಲಾಡಿತನವನ್ನು ಅರ್ಥ ಮಾಡಿಕೊಳ್ಳುವಷ್ಟರ ಮುಗ್ಧರೇ ನಮ್ಮ ಜನರು. ಸಿದ್ದರಾಮಯ್ಯನವರೇ, ನಿನ್ನೆ ದಿನ ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ನಿಮ್ಮ ಭಾಷಣದಲ್ಲಿ ಭಾವುಕತೆ, ಮುಗ್ಧತೆ ಇತ್ತು. ಸುಳ್ಳು ಹೇಳುವುದಕ್ಕೆ ಸಂಕೋಚ ಬೇಡವೇ? ನಿಮ್ಮ ಭಾಷಣ ದುರಹಂಕಾರದ ಪರಮಾವಧಿ ಅಂದ್ಬಿಟ್ಟು ಟೀಕ್ಸ್ ಅವರೇ CM ಸಿದ್ದರಾಮಯ್ಯ ಅವರ ವಿರುದ್ಧ. ಹೆಸರಿನ ಮುಂದಿನ ಸುದ್ದಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಾಲಿಗೆ ಬಿದ್ದ ಮಾಜಿ ಶಾಸಕ ಹಾಗೆ ಮಾಜಿ ಶಾಸಕ ಪ್ರಭು ಚವ್ಹಾಣ್ ಅವರು ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟನ್ನು ಭಗವಂತ್ ಖೂಬಾಗೆ ನೀಡಬಾರದು, ಒಳ್ಳೆಯ ವ್ಯಕ್ತಿಗೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಬೀದರ್ನಲ್ಲಿ ನಡೆದ ಬಿಜೆಪಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸಾವಿರಾರು ಜನರ ಮುಂದೆ ಘಟನೆ ನಡೆದಿದೆ. ಹಾಲಿ ಸಂಸದ ಭಗವಂತ್ ಖೂಬಾ ಅವರು ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿಸಿ ಜೈಲಿಗೆ ಕಳಿಸಿದ್ದಾರೆ. ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷಕ್ಕೆ ಅನ್ಯಾಯ ಮಾಡಿದ್ದಾರೆ, ಹೀಗಾಗಿ ಅವರಿಗೆ ಟಿಕೆಟ್ ನೀಡಬಾರದು ಎಂದು ಮನವಿ ಮಾಡಿದ್ದಾರೆ ಚೌಹಾಣ್. ವೇದಿಕೆಯಲ್ಲೇ ಇದ್ದ ಕೇಂದ್ರ ಸಚಿವ ಭಗವಂತ್ ಖೂಬಾ ಮುಜುಗರ ತಂದ ಘಟನೆ. ಶಾಸಕರು, ಗಣ್ಯರು, ಪಕ್ಷದ ಮುಖಂಡರು, ಸಾವಿರಾರು ಕಾರ್ಯಕರ್ತರಿದ್ದರೆ ಕಾಲಿಗೆರಗಿ ನಮಸ್ಕರಿಸಿ ಗೋಗರ್ದಿದ್ದಾರೆ ಪ್ರಭು ಚವ್ಹಾಣ್. ವಿಜುವಲ್ ನೋಡ್ಬಿಡಿ ಫಸ್ಟ್ ಇದೊಂದು ಸಲ. ಎಸ್, ಪ್ರಭು ಚವ್ಹಾಣ್ ಸಚಿವರಾಗಿದ್ದರು, ಸರಿಯಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ. ಅದರ ಭಾಗದಲ್ಲಿ ಲಂಬಾಣಿ ಭಾಷೆನ ಜನಜನಿತ ಮಾತಾಡ್ತಾರೆ, ಕನ್ನಡ ಅಲ್ಪ ಸ್ವಲ್ಪ ಮಾತಾಡ್ತಾರೆ. ನನ್ನನ್ನು ಸಾಯಿಸ್ಬಿಟ್ಟು ಎಲೆಕ್ಷನ್ ಮಾಡಿಬಿಟ್ಟು ತಮ್ಮ ಕಡೆಯವ್ರು ಗೆಲ್ಲಿಸ್ಕೋಬೇಕು ಅಂತ ಪ್ರಭು ಚವ್ಹಾಣ್ ಆರೋಪವನ್ನು ಮಾಡಿದರು ಭಗವಂತ್ ಖೂಬಾ ವಿರುದ್ಧ. ಹೀಗಾಗಿ ಯಾವ ಕಾರಣಕ್ಕೆ ಟಿಕೆಟ್ ಕೊಡಬಾರ್ದು ಅಂತ. ಅಸೆಂಬ್ಲಿ ಎಲೆಕ್ಷನ್ ಆದಮೇಲಂತೂ ಪ್ರಭು ಚವ್ಹಾಣ್ ವರ್ಸಸ್ ಭಗವಂತ್ ಖೂಬಾ ಜೋರಾಗಿ ನಡೀತಾ ಐತೆ. ಈ ಎಲ್ಲ ಲೆಕ್ಕಾಚಾರದ ನಡುವೆ ವಿಜಯೇಂದ್ರ ಅವ್ರು ಹೋದರೆ ಅಲ್ಲಿ ಹೋಗ್ಬಿಟ್ಟು ವೇದಿಕೆ ತುಂಬಿದ ಸಭೆಯಲ್ಲಿ ಭಾಷಣ ಮಾಡಿ ಯಾವ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಭಗವಂತ್ ಖೂಬಾಗೆ ಅಂತ ಕಾಲಿಗೆ ಬಿದ್ದುಬಿಟ್ಟವ್ರೆ. ಏನೇನು ಪರಿಸ್ಥಿತಿ ರಾಜಕೀಯ ಆಟಗಳು ಅಂತ. ಮುಂದಿನ ಸುದ್ದಿ, ಕೇಂದ್ರ ಚುನಾವಣಾ ಆಯೋಗ 15 ರಾಜ್ಯಗಳ 56 ರಾಜ್ಯಸಭಾ ಸ್ಥಾನಗಳ ಚುನಾವಣೆಗೆ ದಿನಾಂಕವನ್ನು ಪ್ರಕಟಿಸಿದೆ. ಫೆಬ್ರವರಿ 27ರಂದು ಚುನಾವಣೆ ನಡೆಯಲಿದ್ದು ಅದೇ ದಿನ ಮತ ಎಣಿಕೆ ಕೂಡ ನಡೆಯಲಿದೆ. 56 ಸದಸ್ಯರ ಅಧಿಕಾರಾವಧಿಯು ಏಪ್ರಿಲ್ 2024ರಲ್ಲಿ ಅವರ ನಿವೃತ್ತಿಯ ಮೇಲೆ ಮುಕ್ತಾಯಗೊಳ್ಳಲಿದೆ. ಕರ್ನಾಟಕ ಸೇರಿ ಒಟ್ಟು 13 ರಾಜ್ಯಗಳ 50 ರಾಜ್ಯಸಭಾ ಸದಸ್ಯರ ಅವಧಿ ಏಪ್ರಿಲ್ 2ರಂದು ಮುಗಿಯಲಿದೆ. 2 ರಾಜ್ಯಗಳ ಉಳಿದ 6 ಸದಸ್ಯರು ಏಪ್ರಿಲ್ 3ರಂದು ನಿವೃತ್ತರಾಗಲಿದ್ದಾರೆ. ಕರ್ನಾಟಕದ 4 ಸ್ಥಾನಗಳು ಖಾಲಿಯಾಗಲಿವೆ. GC ಚಂದ್ರಶೇಖರ್, ಎಲ್ ಹನುಮಂತಯ್ಯ, ನಾಸೀರ್ ಹುಸೇನ್, ರಾಜೀವ್ ಚಂದ್ರಶೇಖರ್ ಅವಧಿ ಅಂತ್ಯವಾಗಲಿದೆ. ಚುನಾವಣಾ ಆಯೋಗದ ಪ್ರಕಾರ ರಾಜ್ಯಸಭಾ ಚುನಾವಣೆಗಳಿಗೆ ಫೆಬ್ರವರಿ 8ರಂದು ನಾಮಪತ್ರಿಕೆ ಸಲ್ಲಿಕೆ ಆರಂಭವಾಗಲಿದ್ದು ಫೆಬ್ರವರಿ 15 ಕೊನೆಯಾಗಲಿದೆ. ಫೆಬ್ರವರಿ 16ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಫೆಬ್ರವರಿ 20ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಫೆಬ್ರವರಿ 27ರಂದು ಬೆಳಗ್ಗೆ 9ರಿಂದ 4 ಗಂಟೆವರೆಗೆ ಮತದಾನ ನಡೆಯಲಿದ್ದು ಅದೇ ದಿನ ಸಂಜೆ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಚುನಾವಣೆ ನಡೆಯುವ ಸ್ಥಾನಗಳ ಸಂಖ್ಯೆ ಅಂದರೆ ಆಂಧ್ರ ಪ್ರದೇಶಕ್ಕೆ 3, ಬಿಹಾರ 6, ಛತ್ತೀಸ್ಗಢ 1, ಗುಜರಾತ್ 4, ಹರಿಯಾಣ 1, ಹಿಮಾಚಲ ಪ್ರದೇಶ 1, ಕರ್ನಾಟಕ 4, ಮಧ್ಯಪ್ರದೇಶ 5, ಮಹಾರಾಷ್ಟ್ರ 6, ತೆಲಂಗಾಣ 3, ಉತ್ತರ ಪ್ರದೇಶ 10, ಉತ್ತರಾಖಂಡ್ 1, ಪಶ್ಚಿಮ ಬಂಗಾಳ 5, ಒಡಿಶಾ 3, ರಾಜಸ್ಥಾನ 3 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕದ 4 ಸ್ಥಾನಗಳಿಗೆ ಕೂಡ ಚುನಾವಣೆ ನಡೆಯಲಿದೆ. ಮುಂದಿನ ಸುದ್ದಿ,
ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಮೂರ್ತಿ ಕೆತ್ತಿದ್ದ ಶಿಲ್ಪಿ ಅರುಣ್ ಯೋಗಿರಾಜ್ ಈಗ ಹರಿಯಾಣದ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಮೂರ್ತಿ ನಿರ್ಮಿಸಲಿದ್ದಾರೆ. ಇದರಲ್ಲಿ ಮಹಾಭಾರತ ಸಮಯದಲ್ಲಿ ಅರ್ಜುನ್ನೊಂದಿಗೆ ಸಂಭಾಷಣೆಯಲ್ಲಿ ಶ್ರೀಕೃಷ್ಣನ ರೂಪವನ್ನು ತೋರಿಸಲಾಗುತ್ತದೆ. ಇದರಲ್ಲಿ ಅರ್ಜುನ ಮತ್ತು 4 ಕುದುರೆಗಳಿರುವ ರಥ ಕಾಣಿಸುತ್ತದೆ. ರಾಮನ ವಿಗ್ರಹದ ಮಾದರಿಯಲ್ಲಿ ಈ ವಿಗ್ರಹವನ್ನು ನೇಪಾಳದ ಖಂಡಕಿ ನದಿಯಿಂದ ತೆಗೆದ ಸಾಲಿಗ್ರಾಮ್ ಕಲ್ಲಿನಿಂದ ಮಾಡಲಾಗುವುದು. ಧರ್ಮನಗರಿಗೆ ವಿಶೇಷವಾದ ಗುರುತನ್ನು ನೀಡುವ ಮತ್ತು ಏಷ್ಯಾದಲ್ಲಿ ಅತಿ ಎತ್ತರ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವ ಬ್ರಹ್ಮ ಸರೋವರದ ಪೂರ್ವ ದಂಡೆಯಲ್ಲಿ ನಿರ್ಮಾಣವಾಗುತ್ತಿರುವ 18 ಅಂತಸ್ತಿನ ಜ್ಞಾನ ಮಂದಿರದ ಗರ್ಭಗುಡಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಲಾಗುವುದು. 3 ಎಕರೆ ಜಾಗದಲ್ಲಿ 18 ಅಂತಸ್ತಿನ ಜ್ಞಾನ ಮಂದಿರ ನಿರ್ಮಾಣವಾಗುತ್ತಿದೆ ಎನ್ನುತ್ತಿದ್ದಾರೆ. ಶ್ರೀ ಬ್ರಹ್ಮಪುರಿ ಅನ್ನಕ್ಷೇತ್ರ ಟ್ರಸ್ಟ್ ಜ್ಞಾನ ಮಂದಿರ ಸಂಸ್ಥಾಪಕ ಸ್ವಾಮಿ ಚಿರಂಜೀವಪುರಿ ಮಹಾರಾಜ್. ದೇವಾಲಯದ ಗರ್ಭಗುಡಿಯಲ್ಲಿ ಅರ್ಜುನನಿಗೆ ಸಂದೇಶ ನೀಡುವ ಶ್ರೀಕೃಷ್ಣ ದೈತ್ಯ ರೂಪವನ್ನು ಪ್ರತಿಷ್ಠಾಪಿಸಲಾಗುವುದು. ಇದಕ್ಕಾಗಿ ಶಿಲ್ಪಿ ಅರುಣ್ ಯೋಗರಾಜ್ ಅವರೊಂದಿಗೆ ಚರ್ಚೆ ನಡೆಯಲಾಗಿದೆ. ಇದಕ್ಕಾಗಿ ಟ್ರಸ್ಟ್ ಯೋಜನೆ ಸಿದ್ಧಪಡಿಸಿದೆ. ಶೀಘ್ರದಲ್ಲೇ ಖ್ಯಾತ ಶಿಲ್ಪಿ ಅರುಣ್ ಯೋಗರಾಜ್ ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಎಸ್, ಒಂಥರ ಕನ್ನಡಿಗರಾದ ನಮ್ಮ ಪಾಲಿಗೆ ಖುಷಿ ವಿಚಾರ ರೀ. ಇಡೀ ದೇಶದ ಸಂಸ್ಕೃತಿ, ಇತಿಹಾಸ, ಏನೊಂದು ನಮ್ಮ ಪರಂಪರೆಯನ್ನು ಸಾರೋ ವಿಚಾರದಲ್ಲಿ ಅರುಣ್ ಯೋಗಿರಾಜ್ ಶಿಲ್ಪಿ ಇದು ಕುರುಕ್ಷೇತ್ರದಲ್ಲಿ ಕೂಡ ಮೂರ್ತಿ ಕೆತ್ತನೆ ಅವರಿಗೆ ಜವಾಬ್ದಾರಿ. ಎಸ್ಸಿನ ಮುಂದಿನ ಸುದ್ದಿ, ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನದ ಪಕ್ಕದಲ್ಲಿರುವ ಶಾಹಿ ಈದ್ಗಾ ಮಸೀದಿಯ ಸಮೀಕ್ಷೆಯನ್ನು ವಕೀಲ ಕಮಿಷನರ್ ಮೂಲಕ ನಡೆಸುವಂತೆ ಅಲಹಾಬಾದ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಜನವರಿ 16 ತಡೆ ನೀಡಿತು. ಇದೀಗ ಆ ತಡೆಯಾಜ್ಞೆ ಆದೇಶವನ್ನು ವಿಸ್ತರಿಸಿದೆ. ಹಾಗೂ ಮಥುರಾದ ಶ್ರೀಕೃಷ್ಣ ಭೂಮಿಗೆ ಸಂಬಂಧಿಸಿದ ವಿಷಯದಲ್ಲಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಈ ವಿವಾದಕ್ಕೆ ಸಂಬಂಧಿಸಿದಂತೆ ಲಿಖಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸಂಘಟನೆಗಳಿಗೆ ಆದೇಶವನ್ನು ನೀಡಿದೆ. ಶಾಹಿ ಈದ್ಗಾ ಮಸೀದಿ ಆವರಣವನ್ನು ಸಮೀಕ್ಷೆ ಮಾಡುವಂತೆ ಹಿಂದೂ ಸಂಘಟನೆಗಳು ಅಲಹಾಬಾದ್ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿತು. ಇದಕ್ಕಾಗಿಯೇ ಅಡ್ವೊಕೇಟ್ ಕಮಿಷನರ್ಗಳು ನೇಮಕ ಮಾಡಬೇಕು ಎಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅಲಹಾಬಾದ್ ಹೈಕೋರ್ಟ್ ಅರ್ಜಿ ಪರಿಗಣಿಸಿ ಮಥುರಾದ ಶಾಹಿ ಈದ್ಗಾ ಮಸೀದಿಯನ್ನು ಪರಿಶೀಲಿಸಲು ಆಯೋಗವನ್ನು ನೇಮಿಸಲು ಆದೇಶವನ್ನು ನೀಡಿತ್ತು. ಅಲಹಾಬಾದ್ ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನಿಸಿ ಶಾಹಿ ಈದ್ಗಾ ಮಸೀದಿ ಟ್ರಸ್ಟ್ ಹಾಗೂ ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿವೆ. ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಅಲಹಾಬಾದ್ ಹೈಕೋರ್ಟ್ನ ಆದೇಶ ತಡೆ ನೀಡಿತು. ಸ್ಥಳೀಯ ಆಯುಕ್ತರ ನೇಮಕವನ್ನು ಕೋರಿ ಅರ್ಜಿ ಸಲ್ಲಿಸಲಾದ ಅರ್ಜಿಯು ಅಸ್ಪಷ್ಟವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನವರಿ 23 ವಿಚಾರಣೆ ನಡೆಸಲಾಗುವುದು ಎಂದು ಹೇಳಿತು. ಇನ್ನು ಸುಪ್ರೀಂ ಅಲಹಾಬಾದ್ ಹೈಕೋರ್ಟ್ ಯಾವ ಆಧಾರದ ಮೇಲೆ ಆದೇಶ ನೀಡಿದೆ? ನ್ಯಾಯಾಲಯದ ಮೂಲಕ ಆಯ್ಕೆಯಾಗಿರುವ ಆಯುಕ್ತರ ನೇಮಕಾತಿ ಅಸ್ಪಷ್ಟವಾಗಿದೆ ಮತ್ತು ಈ ಆದೇಶ ಬಹಳ ನಿರ್ದಿಷ್ಟವಾಗಿರಬೇಕು. ಈ ಸಮೀಕ್ಷೆಯನ್ನು ಮಾಡಲು ನ್ಯಾಯಾಲಯ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿತ್ತು. ಕೃಷ್ಣ ಜನ್ಮಭೂಮಿ ವಿವಾದ ವಿಚಾರಣೆಯು ಅಲಹಾಬಾದ್ ಹೈಕೋರ್ಟ್ನಲ್ಲಿಯೇ ನಡೆಸಲಾಗುವುದು. ಈ ಬಗ್ಗೆ ಹಿಂದೂ ಸಂಘಟನೆಗಳಿಗೆ ಪ್ರತಿಕ್ರಿಯೆ ನೀಡುವಂತೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಎಸ್ಸಿನ ಮುಂದಿನ ಸುದ್ದಿ, ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಸಿಮಿ ಸಂಘಟನೆಯನ್ನು ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಡಿಯಲ್ಲಿ 5 ವರ್ಷಗಳ ಕಾಲ ಕಾನೂನುಬಾಹಿರ ಸಂಘ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಭಯೋತ್ಪಾದನೆ ವಿರುದ್ಧ ಹೋರಾಡುವ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಇದನ್ನು ಮತ್ತಷ್ಟು ಬಲಪಡಿಸಲು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ಹೇಳಲಾಗಿದೆ. ಭಾರತದ ಸಾರ್ವಭೌಮತೆ, ಭದ್ರತೆ ಮತ್ತು ಸಮಗ್ರತೆಗೆ ಧಕ್ಕೆ ತರಲು ಈ ಭಯೋತ್ಪಾದನೆ, ಶಾಂತಿ ಮತ್ತು ಕೋಮು ಸೌಹಾರ್ದವನ್ನು ಕದಡುವಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ತೊಡಗಿಸಿಕೊಂಡಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಎಕ್ಸ್ನಲ್ಲಿ ತಿಳಿಸಿದೆ. ಒಟ್ಟಿನಲ್ಲಿ 5 ವರ್ಷಕ್ಕೆ ಮತ್ತೆ ಬ್ಯಾನ್ ಮಾಡಲಾಗಿದೆ. 5 ವರ್ಷಗಳ ಕಾಲ ಕಾನೂನುಬಾಹಿರ ಚಟುವಟಿಕೆ ಅಂತ. ಎಸ್ಸಿನ ಮುಂದಿನ ಸುದ್ದಿ, ಹೈದರಾಬಾದ್ನ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾದ ಸೋಲು ಎಲ್ಲರನ್ನು ಬೆಚ್ಚಿ ಬೀಳಿಸಿದೆ. ಇಂಗ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಪ್ರದರ್ಶನ ಬಗ್ಗೆ ತಜ್ಞರಿಂದ ಹಿಡಿದು ಅಭಿಮಾನಿಗಳವರೆಗೆ ಎಲ್ಲರೂ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಸೋಲಿನ ನಂತರ ಟೀಮ್ ಇಂಡಿಯಾ ಆಟಗಾರರು ಬೇರೆ ಬೇರೆ ಕಾರಣಗಳಿಗೆ ಸುದ್ದಿಯಲ್ಲಿದ್ದಾರೆ. ಸದ್ಯ ಸ್ಟಾರ್ ವೇಗದ ಬೌಲರ್ ಮತ್ತು ತಂಡದ ಉಪನಾಯಕ ಜಸ್ಪ್ರೀತ್ ಬುಮ್ರಾ ತಾನು ಮಾಡಿದ ತಪ್ಪಿನಿಂದಾಗಿ ಐಸಿಸಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ವೇಳೆ ಐಸಿಸಿ ನೀತಿ ಸಂಹಿತೆ ಲೆವೆಲ್ 1 ಅನ್ನು ಉಲ್ಲಂಘಿಸಿದ್ದಕ್ಕಾಗಿ ಭಾರತದ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರನ್ನು ಅಧಿಕೃತವಾಗಿ ವಾಗ್ದಂಡನೆಗೆ ಗುರಿಪಡಿಸಲಾಗಿದೆ. ಅಲ್ಲದೆ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಶಿಕ್ಷೆಗೆ ಬುಮ್ರಾ ಅವರಿಗೆ 1 ಡಿಮೆರಿಟ್ ಪಾಯಿಂಟ್ ನೀಡಿತು. ಪಂದ್ಯದ ಶುಲ್ಕ 50% ದಂಡವಾಗಿ ವಿಧಿಸಿದೆ. ಆಟಗಾರ, ಅಂಪೈರ್, ಮ್ಯಾಚ್ ರೆಫ್ರಿ ಅಥವಾ ಇತರ ಯಾವುದೇ ವ್ಯಕ್ತಿಯೊಂದಿಗಿನ ಅನುಚಿತ ದೈಹಿಕ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಐಸಿಸಿ ನೀತಿ ಸಂಹಿತೆ ಆರ್ಟಿಕಲ್ 2.12 ಜಸ್ಪ್ರೀತ್ ಬುಮ್ರಾ ಉಲ್ಲಂಘಿಸುವುದು ಕಂಡುಬಂದಿದೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಪಂದ್ಯದ ಈ ವೇಳೆ ಇಂಗ್ಲೆಂಡ್ ಬ್ಯಾಟರ್ ಓಲಿ ಪೋಪ್ ರನ್ಗಾಗಿ ಓಡುವಾಗ ಬುಮ್ರಾ ಪೋಪ್ ದಾರಿಗೆ ಅಡ್ಡ ಬಂದಿದ್ದರು. ಹಾಗೆ ಅವರನ್ನು ರನ್ಗಾಗಿ ಓಡೋದಕ್ಕೆ ಅಡಚಣೆಯನ್ನು ಉಂಟು ಮಾಡಿದರು. ಇದು ಐಸಿಸಿ ನಿಯಮದ ಪ್ರಕಾರ ವಿರುದ್ಧವಾಗಿದ್ದು ಅವರಿಗೆ ದಂಡವನ್ನು ವಿಧಿಸಲಾಗಿದೆ. ವೀಕ್ಷಕರ, ಮೊದಲನೇ ಟೆಸ್ಟ್ ಹೈದರಾಬಾದ್ ನಡೀತು. ತವರಿನಲ್ಲಿ ಟೀಮ್ ಇಂಡಿಯಾ ಮೊದಲ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ಹೀನಾವಾಗಿ ಸೋತಿದೆ. ವರ್ಲ್ಡ್ ಕಪ್ ನಂತರ ಕ್ರಿಕೆಟು ಸೋತ್ರೇನು ಗೆದ್ರೇನು ಅಂತ ಹೇಳ್ತೀವಿ ಅನ್ನೋಂಥ ಆಗಿದೆ. ಒಂದು ಕಡೆ ಲೋಕಸಭಾ ಚುನಾವಣೆ, ಮತ್ತೊಂದು ಕಡೆ ಮಂಡ್ಯದಲ್ಲಿ ಧ್ವಜದಂಗಲ್, ಎಲ್ಲವೂ ಕಡೆ ಜೋರಾಗ್ತಾ ಇದೆ. ನಿಧಾನವಾಗಿ ಲೋಕಸಭಾ ಚುನಾವಣೆ ಕಾವು ಪಡ್ಕೋತಾ ಇದೆ. ಈ ಬಾರಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.